ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ, ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಕೇಳಬೇಡ, ಕೆಟ್ಟದನ್ನು ಮಾತನಾಡಬೇಡ ಅಂತ. ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ. ಏಕೆ ಅಂತ ಹೇಳಿದ್ರೆ ಮಕ್ಕಳೇ, ನಾವು ಪಾದ ಪೂಜೆ ಮಾಡಿಸ್ಕೊಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತೀವಿ. ಮಕ್ಕಳೇ, ಇಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ. ಮೊನ್ನೆ ಒಂದು ಹಾಡನ್ನು ಕೇಳಿದೆ, ಯಮ್ಮ ಯಮ್ಮ ನೋಡ್ದೆ ನೋಡ್ದೆ ಅದು ಹೇಗೆ ನೋಡಿದ್ನೋ, ಅದೆಷ್ಟೊತ್ತಲ್ಲಿ ನೋಡಿದ್ನೋ ನಮಗಂತೂ ಗೊತ್ತಿಲ್ಲ. ಕುದಿತದೆ ರಕ್ತ, ಕೊತ 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 ಅಂತ ಕುಯ್ತದೆ, ತೋರ್ಸಕ್ಕಾಗಲ್ಲ. ಪುರಂದರದಾಸರು ಮಕ್ಕಳೇ ಒಂದು ಭಾಗದಲ್ಲಿ ಹೇಳ್ತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ. ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ, ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು, ನಾದರ್ದಿನ 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 ಚಲ್ತಂತೆ, ಚಲ್ತೋ ಅದೆಷ್ಟೊತ್ತಲ್ಲಿ ಚಲ್ತೋ, ಅದು ಹ್ಯಾಗೆ ಚಲ್ತೋ, ಅದೇಂತಕ್ಕೆ ಚಲ್ತೋ ನಮಗಂತೂ ಗೊತ್ತಿಲ್ಲ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ. ಮಕ್ಕಳೇ, ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ, ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದು ಹೋಗ್ತಾ ಇದೆ. ಮಕ್ಕಳೇ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಬರೇ ಮಕ್ಕಳನ್ನೇ ಮಾಡಿ. ಯಾಕೆಂದ್ರೆ ಮಕ್ಕಳೇ, ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಇಂದಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ, ಅಪ್ಪ ಲೂಸ, ಅಮ್ಮ ಲೂಸ, ನಾನು ಲೂಸ, ನಿಮ್ಮಜ್ಜಿ ಲೂಸ, ನಾನು ಪಂಚೆ ಲೂಸ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ, ತೋರ್ಸಕ್ಕಾಗಲ್ಲ. ಸ್ವಾಮಿಗಳ ಅವಾಗ್ಲಿಂದ ಕುದಿತದೆ ರಕ್ತ, ಕುದಿತದೆ ರಕ್ತ ಅಂತ ಅಂತಿರಲ್ಲ, ಅದ್ ಹೆಂಗ್ ಕುದಿತದೆ ಸ್ವಲ್ಪ ತೋರಿಸಿ ನೋಡವ. ದರಿದ್ರ ಮುಂಡೆ ಇದೆ, ಇಷ್ಟು ಮುಂಡೆ ಇದೆ, ನಾಯಿ ಮುಂಡೆ ಇದೆ, ಅಲ್ಕ ಮುಂಡೆ ಇದೆ. ನನ್ನ ಮಗನೇ, ನನ್ನ ಮಗನೇ, ನನ್ನ ಮಗನೇ, ನನ್ನ ಮಗನೇ, ತೋರ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ, ತೋರಿಸ್ಬೇಕಂತೆ. ಬಾ ಒಳಗಡೆ ತೋರಿಸ್ತೀನಿ. ನಿತ್ತು ಅಲ್ಲ, ನಾನು ಮುತ್ತು. ನಿತ್ಯ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿದ್ದಾರೆ. ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ನಲ್ಲಿ ಇರಿ, ಸ್ವಾಮಿಗಳು ಪ್ರಸಾದನ ಅಲ್ಗೆ ತಗೊಂಡ್ ಬರ್ತಾರೆ. ಮಡಗ್ಲಾ ಎಚ್ಚಿ ಏನ್ನ ಫೋನ್. ಅಯ್ಯೋ ಅಯ್ಯೋ ಅಯ್ಯೋ, ಏನೋಯ್ತು ಗುರುಗಳೇ? ಅಯ್ಯೋ ಯಾಕೋ ಹೊಟ್ಟೆ ಮುಲ ಮುಲ ಅಂತ ಇದೆ ಕಣೋ. ಹೌದಾ, ಈಗಾಗ್ತಾ ಇದೆಯಾ? ನಾನೆಲ್ಲೋ ಅವಾಗ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಅಯ್ಯಪ್ಪ, ಏನು ಹಂಗಂದ್ರೆ ಅರ್ಥ? ಮತ್ತಿನ್ನೇನು ಗುರುಗಳೇ, ಆ ಹೆಣ್ಮಕ್ಳು ತಂದು ಕೊಟ್ರು ಅಂತ ಆಳು ಮೂಳು ಗಬ್ಬು ಗಟ್ರೆ ಅದೆಷ್ಟು ದಿವಸ ಆಗಿತ್ತೋ ಮಾಡಿದ್ ಬೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈಗ ಶುರುವಾಗೈತೆ ನಿಮ್ಗೆ. ಏನು ಹಂಗಂದ್ರೆ? ಅದೇ ಗುರುಗಳೇ, ಅವಾಗ್ಲೇ ನೀವೆಲ್ಲ ತಗೊಂಬಂದು ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ, ಈಗ ಶುರುವಾಗಿದೆ. ಅಯ್ಯೋ ಅಮ್ಮ, ಯಪ್ಪ ಶಿಷ್ಯ, ನನ್ನ ಕೈಲಿ ಈಗ ಆಗ್ತಿಲ್ಲಪ್ಪ, ತುಂಬ ಸುಸ್ತಾಗ್ತಾ ಇದೆ. ಯೋಗ ಮಾಡಬೇಕು, ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ. ಕುಂಡಲಿ ಯೋಗಕ್ಕೆ ಹಣಿ ಮಾಡೋ. ಏನ್ ಗುರುಗಳೇ, ಕುಂಡಿ ಯೋಗನ? ನಿನ್ನ ಕುಂಡಿ ಯೋಗ ಅಲ್ವೋ, ಕುಂಡಲಿ ಯೋಗ. ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ. ಆಡ್ಸೋ, ಮಾಡಿಸು, ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡೋ. ಹಲೋ, ನೀರ್ ಹಾಕಬೇಕಂದ ನೀರು ಒಳಗ. ಹಲೋ, ಹೇಳಲೋ ಗುರುಗಳೇ, ಹಾ, ಇವತ್ತ ಪ್ರತಿಮೆ ಮಾಡೀನ್ರಿ. ಏನಂತ ಮಾಡಿ? ಈ ಊರಿಗೆ ದೊಡ್ಡ ಗುರುಗಳು ಬಂದಾರಿ ಅಂತಂದು ಹಾ, ಭಕ್ತರು ಬಂದಾರಿ. ನಿಂದ ನಿಂದ
ಅಯ್ಯೋ ಶಿಷ್ಯ ಗುರುಗಳೇ ಮೈಕ್ ಕಸ್ಗ ಅಣ್ಣ, ಅದು ಸೌಂಡ್ ಎಲ್ಲಿ ಬರೋದು ನಾ ಮಾಡೀನಿ ಅಲ್ಲಿ ಬರಾಕತ್ತೈತ ಅದ ಗುರುಗಳೇ ಭಕ್ತರು ಬಂದಾರ ಹಾ ರೀ ಭಕ್ತರು ಬಂದಾರಿ ಗಂಡ ಮಕ್ಳು ಹೆಣ್ಮಕ್ಳು ಇಬ್ಬರು ಬಂದಾರ್ರಿ. ಒಂದ್ ಕೆಲಸ ಮಾಡು ಹಾ ಗುರುಗಳ ಗಂಡ ಮಕ್ಳು ಬಂದ್ರ ಸ್ವಾಮಿ ಮಾಡ್ದಾಗಿಲ್ಲ ಅಂತ ಹೇಳ ಹ್ಮ್ ಗಂಡ ಮಕ್ಳು ಬಂದ್ರು ಕರ್ಕೊಂಬ ಆಯ್ತು ಗುರುಗಳ ಹ್ಮ್ ನೀವ್ ಹೇಳಿರಂದ್ರ ಗಂಡ ಮಕ್ಕಳು ಹೊತ್ತು ಹೊರಗೆ ಹಾಕಿ ಹೆಣ್ಣು ಮಕ್ಕಳು ಒಳ ಕರ್ತೀನ್ರಿ ಗುರುಗಳ. ಬರ್ರಿ ಭಕ್ತರ. ಕರಿ ಏ ಯಾಕ ತಗಿಲಾರ ಮೂರನೇ ಕಣ್ಣು ಬಾವೇನಿ ಸುಟ್ಟೇನು ತಡ್ರಿ ಗುರುಗಳ. ತಗಿ ತಡಿ ಗುರುಗಳೇ, ಹೇಳ್ರಿ ಸ್ವಾಮಿ ಮಕ್ಕದಾನ ಗುರುಗಳೇ ಹಾ ಇಲ್ಲಿ ಬಂದ್ರು ನೋಡ್ರಿ ಭಕ್ತರು. ಗುರುಗಳೇ, ನಮ್ಮ ತಂಗಿಗೆ ಮದುವೆ ಆಗಿ 3 ವರ್ಷ ಆಯ್ತು, ಇನ್ನ ಮಾವುಕಾಗಿಲ್ಲ. ಮದುವೆ ಆಗಿ 3 ವರ್ಷ ಆಯ್ತು, ಇನ್ನು ಗಜಮ ಇದು ಮಕ್ಕಳಾಗಿಲ್ಲ. ಏಯ್! ಯಾಕ ಏಯ್! ಏಯ್! ಇದು ಯಾಕ ಅದಾಯ್ತಿಲ್ಲ. ಅಲ್ಲ ಇದು ಮಕ್ಕಳಾಗಿಲ್ಲ ಅದು ಅಂದೇನ ಗಜಮ ನಾ ಬ್ಯಾರ ಅಂದಿಲ್ಲ ಹಾ ಬಾವಿ ಬಾ ಎಲ್ ಬಾ. ಮದುವೆ ಆಗಿ 3 ವರ್ಷ ಆಯ್ತು. ಇನ್ನು ಮಕ್ಕಳಾಗಿಲ್ಲ. ಅಲ್ಲ ಮಕ್ಕಳು ಕುಂದ್ರಿ ಗುರುಗಳ. ಅಜ್ಜಾರ ಕೈ ಮಂತ್ರ ಹಾ ಹಾ ಶಿಷ್ಯ ಗುರುಗಳು ಮದುವೆ ಆಗಿ 3 ವರ್ಷ ಆತು, ಹೆಣ್ಣು ಮಕ್ಕಳಾಗಿಲ್ಲ. ಸುರೇಶನ ನಿನ್ ಕೇಳತ್ತಾನ ಇಲ್ಲಿ ಬಾರಪ್ಪ ಕೈ ಪಂಪ ಅಂತೇಳಿ. ಗುರುಗಳೇ ಶಿಷ್ಯ ಹಾ ಬಂದ್ರು ನೋಡ್ರಿ ಇನ್ನೊಬ್ರು ಭಕ್ತರು. ಆಗೈತ್ ಕೆಲಸ ಆಗೈತೆ ಅಲ್ಲ ಹಾ ತಡ್ರು ತಡ್ರು ಬಾರಪ್ಪ ಕೈ ಪಂಪ. ಏಯ್! ಏಯ್! ಅವ್ರ ಅಲ್ರಿ ಹೆಂಗ್ರಿ ಗುರುಗಳ ನಿಮ್ಗ ಹಿಂಗ್ ಬಡಿಯಕತ್ತಾರ ಅವ್ರು. ನೋಡು ನೋಡು ಏಯ್ ಬರ್ರಿ ಭಕ್ತರ. ಅಲ್ರಿ ಬರ್ರಿ. ಅಲ್ಲ ಹಂಗ ಬಡಿದ್ರೆ ಏನಿದೆ ಅವ್ರ ಗುರುಗಳ ಅಂತ ತಿಳ್ಕೊಂಡ್ರೆ ಏನಂತ ತಿಳ್ಕೊಂಡ್ರಿ ಅವ್ರು. ನಾವ್ ಒಕ್ಕನ್ ನಾ ಈ ಆಟಕ್ಕಿಲ್ಲ ನಾ ಒಕ್ಕನ್ ನೀ ಸಿಡಿಸ್ಬೇಡ, ನಾ ಒಳ್ಳೆ ಸಿಡಿಸ್ ನೋಡು. ಸರಿ ನೋಡ್ ಇರ ತಡಿದ್ರೊಳಗೆ ತಂಡೆ ಬಾಳದ ಈಗ ಸಿಡ್ಸವನೇ ಅವ ಈಗ. ನಾ ಸಿಡಿಸ್ ಯಾಕ ಏ ಗುರುಗಳವ್ರು ಮಂಜವ ಕಾಲ ಯಾಕ ಏನಂತೆ ಹಾಲಲ್ಲ ಏನಂತೆ ಸಿಡಿಸಿದ್ಲ ಮಾಮ ಎಲ್ಲಿದಾನ? ಮನ್ಯಾಗ ಅದಾನ. ನೀವ್ ಒಬ್ಬಕ್ಕೆ ಬಂದಿಲ್ಲ. ಅಯ್ಯ ಶುದ್ಧ ಆತ್ ನೋಡಿ. ಶಿಷ್ಯ ಗುರುಗಳೇ ಏನ್ ಮಾಡಕ್ ಬಿಡಗಲ್ ಇವ್ರು. ಅದೇ ಹೇಳ್ತೀನಿ ನಾನು. ರಾಮ್ ರೀಂ ರೋಮ್. ರೂಮ್ ನಂಬರ್ 12 ಅಶೋಕ್ ಲಾಡ್ಜು ವಿಜಯಪುರ. ಶಿಷ್ಯ ಗುರುಗಳೇ ಕರ್ಸ ಬರ್ರಿ ಭಕ್ತರ. ಇಲ್ಲದ ನೋಡ್ರಿ. ಹಾ ನಮಸ್ಕಾರ ಅಪ್ಪರ್. ಅಪ್ಪ ತಳಕ್ಕೆ ಅಪ್ಪನಕತ್ತಾಳ ಸಮಾಧಾನ ರೀ ನಾಳೆ ಏ ಸಮಾಧಾನ ರೀ ಗುರುಗಳ. ನಮಸ್ಕಾರ ರೀ ಕಾಕಾರ. ಎಲ್ರ ಸಾಯಂ ಮಕ್ಕದ ನನ್ರಿ. ನಮಸ್ಕಾರ ಅಣ್ಣಾರ. ಅಯ್ಯ ಸಾಯಂ ಸಾತಾನ. ಓ ಗುರುಗಳ ನೀ ಸಮಾಧಾನ ರೀ ನಾಳೆ ಹೇಳ್ತೀನಿ. ಅದಕ್ಕ ಬಂದ್ರ ನೋಡಲ್ಲಿ ಬಂದ್ರ ಅಕ್ಕ ನೋಡು ಸುಮ್ಮನೆ. ಆಯ್ತಾಯ್ತಾಯ್ತು ಗುರುಗಳೇ ಹಾ ನಾನೇ ಹೇಳ್ತೀನಿ ಸಮಾಧಾನ ರೀ. ಇವ್ರಿಗೆ ಅಪ್ಪಾರ ಕಾಕಾರ ಅಣ್ಣಾರ ಅಂದ್ರೆ ಕಿವಿ ಕೇಸಂಗಿಲ್ಲ. ಏನಾಗಿತ್ತು ನಮಸ್ಕಾರ ಮಾಮ ಸ್ವಾಮಿ. ಹಂಗನ್ ನಮಸ್ಕಾರ ಮಾಮ ಸ್ವಾಮಿ. ಶಿಷ್ಯ ಇನ್ನು ಚೂರು ಕೆಳಗೆ ತಿಕ್ಲೆ, ಇನ್ನು ಚೂರು ಇನ್ನು ಚೂರು ಇನ್ನು ಚೂರು ಬಾಲೆ ಬಾಲೆ ಸುಮ್ ಬಾಲೆ ಬಂದಿಲೆ. ನೀವು ಅಂದ್ರಲ್ಲ ಬಾಲ್ಯ ಅಂತಂದು ಅದು ಪ್ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಬಾಲೆ, ಇನ್ನು ಗಂಡು ಮಕ್ಕಳಿಗೆ ಹೋಯ್ಕೆಂತ ಹೋಗ್ಲೆ
ಸುಮ್ಕುಂದ್ರು ಟುಕ್ರಿಕೆ ಅಪ್ಪರ ಬಗ್ಗೆ ಢೋಕ್ರಿಕೆ ಇದು ಬೇಗಳಲ್ಲ ಮಂತ್ರದ ಜಟಾನಗೂಟ. ಗುರುಗಳೇ ಹಾ ನನಗ್ ಮದುವೆ 10 ವರ್ಷ ಆತ್ರಿ, ನಿಂದ ಅದ ಇನ್ನು ಮಕ್ಕಳಾಗಿಲ್ರಿ. ಸುಂಬಾ ಇದಕ್ ಪರಿಹಾರ ಏನ್ರಿ? ಲೇಟ್ ಮಾಡಕ್ ಹೋಗ್ಬೇಡ. ಮತ್ ನಾ ಏನ್ ಮಾಡ್ಬೇಕು? ಅಲ್ಲ ಮಕ್ಕಳಿಗೆಲ್ಲ ತಡಿ. ಅಲ್ರಿ ಅಕ್ಕಂದ್ರ, ನಾ ಏನ್ ಮಾಡ್ಬೇಕು ಅದಕ್ಕ? ಸುಮ್ಮ ಥೋ, ನಾ ಏನ್ ಮಾಡ್ಬೇಕಲ್ಲಿ? ನೀವು ಹೊರಗೆ ಕೂತ್ರು. ಓಕೆ, ಜೋರಾಗಿ ಚಪ್ಪಾಳೆ ಬರಲಿ. ಸಿಗ್ನಲ್ ಬಂತು, ಅದಕ್ಕೆ ಜೋರಾಗಿ ಚಪ್ಪಾಳೆ ಬರಲಿ. ಏನಪ್ಪಾ ಮುಗಿತು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳಂತ ಹೇಳ್ದ ಈಗ ವೀರು ಜಮಖಂಡಿ ಅವರ ಮತ್ತೊಂದು ಸೊಗಸಾದ ಒಂದು ಜಾನಪದ ಗೀತೆಯನ್ನು ತೆಗೆದುಕೊಂಡು ಬರೋಣ ಅಂತ ಹೇಳ್ದ. ಬಾಪೂಜಿ